ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟುಹಬ್ಬದ ಸಂಭ್ರಮ ಅಭಿವಂದನಾ ಕಾರ್ಯಕ್ರಮದೊಂದಿಗೆ 77 ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಎಸ್ಡಿಸಿಸಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಿತು. ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಹಾಗೆ ವೇದಿಕೆಯಲ್ಲಿರುವ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿದ್ದುಕೊಂಡು ಶಾಲೆಯ ಗೌರವದೊಂದಿಗೆ ಅವರನ್ನ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರಿಗೆ ವಿಶೇಷವಾದಂತಹ ನೆನಪಿನ ಕಾಣಿಕೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮ ಉದ್ಘಾಟಿಸಿ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಮಾತನಾಡಿ, ಸಹಕಾರಿ ರಂಗದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪರಿಶ್ರಮ ಛಲದಿಂದ ಮಾಡಿದ ಸಾಧನೆ ಸಹಕಾರಿ ಬ್ಯಾಂಕ್ ಅನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇಂತಹ ಸಾಧಕರಿಗೆ ಸನ್ಮಾನ ಮಾಡುವುದರಿಂದ ಭವಿಷ್ಯದಲ್ಲಿ ಈ ರೀತಿಯ ಸಾಧನೆಗೈಯಲು ಯುವ ಜನರಿಗೆ ಪ್ರೇರಣೆ ಆಗಲಿದೆ. ಅವರ ನೇತೃತ್ವದಲ್ಲಿ ಸಹಕಾರ ರಂಗ ಇನ್ನಷ್ಟು ಎತ್ತರಕ್ಕೆ ಏರುವಂತಾಗಲಿ ಎಂದು ಶುಭ ಹಾರೈಸಿದರು. ಇವತ್ತಿನ ಕಾರ್ಯಕ್ರಮ ಅದೊಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾತ್ರ ಅಲ್ಲ, ಅದು ನಾವೆಲ್ಲ ಬಂದಲ್ಲಿ ಸೇರುವ ಒಂದು ಕಾರ್ಯಕ್ರಮ ಮಾತ್ರ ಸೀಮಿತವಲ್ಲ. ಇವತ್ತಿನ ಕಾರ್ಯಕ್ರಮ ಅದು ನಮ್ಮ ತುಳುನಾಡಿನ ಈ ಪ್ರದೇಶದ ಒಬ್ಬ ಹಿರಿಯ ವ್ಯಕ್ತಿಯ ಅವರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಛಲ ಏನಿತ್ತು, ಅಥವಾ ಒಂದು ಕೆಲಸವನ್ನು ಹಿಡಿದ್ರೆ ಹೇಗೆ ನಾವು ಮಾಡಬೇಕು, ಮತ್ತೊಂದು ಜವಾಬ್ದಾರಿ ಕೊಟ್ಟಾಗ ಸರ್ವಪಡಿಸಿಕೊಂಡು ಆ ಊರಿಗೆಲ್ಲ ಸರ್ವರಿಗೂ ಕೂಡ ಗೌರವ ತರುವಂತಹ ಒಂದು ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಈ ಭವಿಷ್ಯದ ಮಕ್ಕಳಿಗೆ ತಿಳಿಸುವಂತ ಹೊತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಯುವ ಜನರಿಗೆ ಯಾಕೆಂತ ಹೇಳಿದರೆ, ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಬೇಕಾದ ಮೆಡಿಕಲ್ ಕಾಲೇಜ್ ಇದೆ, ಲಾ ಬೇಕಾದ ಲಾ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾದ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದರೆ ಉತ್ತಮವಾದ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು, ಒಂದು ಸತ್ಪ್ರಜಾಗಿ ಜೀವಿಸಬೇಕಂತ ಹೇಳಿದ್ರೆ ಯಾವ ಒಂದು ಕಾಲೇಜು ಕೂಡ ನಮಗೆ ಸಿಗ್ತಾ ಇಲ್ಲ. ಅದು ಆಗಬೇಕಾದ್ರೆ ರಾಜೇಂದ್ರ ಕುಮಾರ್ ಅಂತ ಹಲವಾರು ಇವತ್ತು ಯಾರು ಇದ್ದಾರೆ ಇಂಥವ್ರು ನೋಡಿಕೊಂಡು ಬಹುಶಃ ಕಲಿಯುವಂಥ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಕೂಡ ಅದು ಬಹುಶಃ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಮತ್ತು ಸಮಾಜ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಮಾತನಾಡ್ತಾ, ಸಹಕಾರಿ ರಂಗದ ಸ್ಥಾನಕ್ಕೆ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನ್ಯಾಯ ಒದಗಿಸಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರತಿಭಾವಂತರನ್ನ ಬೆಳೆಸಿದ್ದಾರೆ. ಸರ್ವರಿಗೆ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಧ್ಯೇಯದೊಂದಿಗೆ ನೆಹರು ಅವರ ಸಹಕಾರಿ ರಂಗದ ಯೋಜನೆಯಂತಹ ಸಹಕಾರ ರಂಗವನ್ನ ಮುನ್ನಡೆಸಿದ್ದಾರೆ. ಅವರ 45 ವರ್ಷಗಳ ಸಹಕಾರ ರಂಗದ ಸಾಧನೆಯತ್ತ ನೋಡಿದಾಗ ದೇಶದ ಬ್ಯಾಂಕ್ ಕ್ಷೇತ್ರದಲ್ಲಿ ಧ್ರುವತಾರಿಯಂತೆ ಕಂಗೊಳಿಸಿದವರು. ಸಹಕಾರಿ ರಂಗದ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಕೊಡುಗೆ ನೀಡಿದವರು. ಕರಾವಳಿಯಲ್ಲಿ ಹಲವಾರು ಬ್ಯಾಂಕ್ಗಳನ್ನ ಸ್ಥಾಪಿಸಿದ ಸಾಧಕರಂತೆಯೇ ಇವರು ಕೂಡ ಆ ಸಾಲಿನಲ್ಲಿ ನಿಲ್ತಾರೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ನನಗೆ ಬಹಳ ಹೆಮ್ಮೆ. ನನಗೆ ಯಾವಾಗಲೂ ಕೂಡ ನಾವು ಯಾರ್ಯಾರನ್ನ ಶಿಫಾರಸು ಮಾಡಿ ಯಾವ ಸ್ಥಾನದಲ್ಲಿ ನಾವು ಕೂರಿಸಿದ್ರು ನನಗೆ ಹೆಮ್ಮೆ ಅನಿಸ್ತದೆ. ಅವರೆಲ್ಲ ಭಾಳ ಬಲಾಢ್ಯರಾಗಿ ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಂ ಎನ್ ರಾಜೇಂದ್ರ ಕುಮಾರ್ ಒಬ್ಬರು ಅಂತೇಳಿ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ದೊಡ್ಡ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಬಹುಶಃ ಇಷ್ಟು ವರ್ಷಗಳ ಕಾಲ 33 ವರ್ಷಗಳ ಕಾಲ SCDC ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದವರಿಲ್ಲ. ಹಿಂದೆ ಮೊಳವಳ್ಳಿ ಶಿವರಾಮರವರು 25 ವರ್ಷ ಅಧ್ಯಕ್ಷರಾಗಿದ್ದರು. ಆ ದಾಖಲೆಯನ್ನು ಕೂಡ ಮೀರಿದ್ದಾರೆ. ಆ ದಾಖಲೆ ಮೀರಿದಂಥ ಪ್ರಶ್ನೆ ಅಲ್ಲ, ಇವರು ಅನೇಕ ಪ್ರತಿಭಾವಂತರನ್ನು ಸೃಷ್ಟಿ ಮಾಡಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ.
ಅದು ಕೂಡ ಸಹಕಾರಿ ಸಂಘ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಜವಾಹರ್ಲಾಲ್ ನೆಹರು ಅವರ ಕನಸು ಇದು. ಸಹಕಾರದಿಂದಲೇ ಒಂದು ಪಂಚಾಯತು ಮತ್ತು ಒಂದು ಸಹಕಾರ ಸಂಘ ಗ್ರಾಮೀಣ ಪ್ರದೇಶದಲ್ಲಿ ಇದು ಇದ್ದಾಗ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸಾಗ್ತದೆ ಅಂತೇಳಿ ಕನಸನ್ನು ಕಂಡವರು ಜವಾಹರ್ಲಾಲ್ ನೆಹರು. ಅಂಥ ಕಾಲದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಹಕಾರಿ ತತ್ವದ ಉಜ್ವಲ ಚಳುವಳಿಯ ತತ್ವವನ್ನು ಇಲ್ಲಿ ಪ್ರತಿಪಾದಿಸತಕ್ಕಂಥ ಮುಖಂಡರು ಖಂಡಿತವಾಗಿ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು. ಅಭಿನಂದನೆ ಸ್ವೀಕರಿಸಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ದೇಶದ 459 ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳ ಪೈಕಿ ಎಸ್ಡಿಸಿಸಿ ಬ್ಯಾಂಕ್ ಪ್ರಥಮ ಸ್ಥಾನದಲ್ಲಿದೆ ಎನ್ನುವ ಬಗ್ಗೆ ನಬಾರ್ಡ್ ನೀಡಿದ ಗೌರವ ನನಗೆ ತೃಪ್ತಿಯನ್ನು ನೀಡಿದೆ ಅಂತ ಹೇಳಿದರು. ಇವತ್ತಿನವರೆಗೆ ಈ ಬ್ಯಾಂಕು ಹಿಂದೆ ನೋಡಲಿಲ್ಲ, ಯಾವತ್ತೂ ಅಭಿವೃದ್ಧಿಯಾಗಿದೆ. ನಾನು ಸೇರುವಾಗ 65 ಕೋಟಿ ಠೇವಣಿ ಇತ್ತು, ಇವತ್ತು 8,000 ಕೋಟಿ ಆಗ್ತಾಯಿದೆ. ಠೇವಣಿ ಮಾತ್ರ ಮುಖ್ಯ ಅಲ್ಲ, ದೇಶದಲ್ಲಿ ಒಟ್ಟು 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಇದೆ ಅಂತ ನಮ್ಮ ನಬಾರ್ಡ್ನವರು, ನಮ್ಮ CGMನವರು ಮೊನ್ನೆ ಬಂದಿದ್ರಿ. ಅವ್ರು ಹೇಳಿದರು, ದೇಶದಲ್ಲಿರುವಂಥ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ನಾನೇ ಹೇಳಿದಲ್ಲ. ಸೇವೆ ಕೊಡೋದ್ರಲ್ಲಿ ನಮ್ಮ ಜಿಲ್ಲೆ, ನಮ್ಮ ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ ತವರು ಅಂತ ಹಿರಿಯರು ಹೇಳಿದರು. ವಾಣಿಜ್ಯ ಬ್ಯಾಂಕುಗಳು ಯಾರಿಗೆ ಸಾಲ ಕೊಡ್ತಾರೆ ಅದು ನಾವು ಆಲೋಚನೆ ಮಾಡಬೇಕಾಗಿದೆ. ಒಂದು, ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಸಂಕುಚಿತಗೊಳ್ತಾ ಇದೆ, ಒಂದರಲ್ಲಿ ಒಂದು ವಿಲೀನಗೊಳ್ತಾ ಇದೆ. ನಮ್ಮ ಸಹಕಾರಿ ಕ್ಷೇತ್ರ ಹಾಗಲ್ಲ, ಪ್ರತಿ ಗ್ರಾಮದಲ್ಲಿ ಹೋಗಿ ತಮ್ಮ ಶಾಖೆಯನ್ನು ತೆರೆದು ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ನೋಡಿ, ನಾನೊಂದು ಸಣ್ಣ ಉದಾಹರಣೆ, ನಮ್ಮೆಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿದೆ, ಎಲ್ಲವೂ ಸ್ವಂತ ಕಟ್ಟಡದಲ್ಲಿದೆ. ಜನರಿಗೆ ಸೇವೆ ಕೊಡಲಿಕ್ಕೆ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ವಾಣಿಜ್ಯ ಬ್ಯಾಂಕ್ಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಸೇವೆ, ಭಾಷೆ ಬಾರದವರು, ಸಂಸ್ಕೃತಿ ತಿಳಿಯದವರು ಅಂಥವರು ಸೇವೆ ಕೊಡಲಿಕ್ಕೆ ಬಂದಿದ್ದಾರೆ. ತುಲನೆ ಮಾಡಿ ನಮ್ಮ ಜಿಲ್ಲೆ ಇವತ್ತು ಸಹಕಾರಿ ಕ್ಷೇತ್ರದಿಂದಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಎಲ್ಲರೂ ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಸಹಕಾರಿಗಳು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಶಾಸಕರಾದ ವೇದವ್ಯಾಸ ಕಾಮತ್ ಮಾತನಾಡಿದ್ದಾರೆ. ಕಳೆದ 77 ವರ್ಷಗಳ ಹಿಂದೆ ಒಂದು ಅಮೂಲ್ಯ ರತ್ನ ನಮ್ಮ ಕರಾವಳಿಯ ಕರ್ನಾಟಕದ ಈ ತುಳುನಾಡಿನಲ್ಲಿ ಹುಟ್ಟಿತ್ತು. ಅದು ಬಹಳ ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಸಂತೋಷವಾಗ್ತದೆ. 77 ವರ್ಷದ ಹಿಂದೆ ಅವರು ಈ ಕಾರ್ಕಳದ ಈ ತಾಲೂಕಿನಲ್ಲಿ ಹುಟ್ಟಿ ಇವತ್ತು ಈ ಭಾರತದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂಥ ಒಂದು ವಿಶೇಷವಾದಂಥ ಒಂದು ಅಪರೂಪದ ನಾಯಕ, ಒಂದು ರಾಜ್ಯ ಕಂಡಂಥ ಸಮರ್ಥ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗುವುದು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ತಮ್ಮ ಕೊಡುಗೆಗಳನ್ನು ಕೊಟ್ಟದ್ದನ್ನು ನಾನು ನೆನೆಸ್ಕೊಳ್ಬೇಕು. ಗ್ರಾಮೀಣ ಭಾಗದ ಬಂಧುಗಳಿಗೆ, ರೈತರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ದುರ್ಬಲ ಇದ್ದಂಥ ವ್ಯಕ್ತಿಗಳಿಗೂ ಕೂಡ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯ. ನಾನು ಒಂದು ಕಡೆಯಲ್ಲಿ ಒಂದು ಗ್ರಾಮಕ್ಕೆ ಹಳ್ಳಿಯಲ್ಲಿ ಹೋದಾಗ ತಮ್ಮ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್ ಆ ಹಳ್ಳಿಯಲ್ಲಿ ಬಂದದ್ದನ್ನು ಕಂಡಿದ್ದೇನೆ. ಹಾಗಾಗಿ ಅವರು ಹಳ್ಳಿಯಲ್ಲಿದ್ದವರು ಎಲ್ಲೋ ಒಂದು 10-20 ಕಿಲೋಮೀಟರ್ ದೂರ ಬ್ಯಾಂಕಿಗೆ ಬರಬೇಕು ಅಂತ ಹೇಳುವಂಥದ್ದು, ಅವರು ಖರ್ಚು ವೆಚ್ಚವನ್ನು ಮಾಡಿ ಬರಬೇಕು ಅಂತ ಹೇಳೋದು, ಅದನ್ನು ತಪ್ಪಿಸೋಕ್ಕೋಸ್ಕರ ಮನೆಗಳಿಗೆ ಬ್ಯಾಂಕನ್ನು ಮುಟ್ಟಿಸುವಂಥ ಒಂದು ವಿನೂತನ ಮಾದರಿ ಅಂತ ಮಾಡಿದೆ. ಹಾಗಾಗಿ ಹಳ್ಳಿಯವರಿಗೆ ವಿಶೇಷವಾದಂಥ ಗ್ರಾಮೀಣ ಭಾಗದವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇದರ ಮುಖಾಂತರ ಆಗಿದೆ. ಇಡೀ ಭಾರತ ಕೊರೋನಾ ಅಂತ ಹೇಳುವಂಥ ಮಹಾಮಾರಿಯನ್ನು ಎದುರಿಸ್ತಾ ಇರುವಾಗ
2018-19 ಸಂದರ್ಭದಲ್ಲಿ ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಜಿಲ್ಲಾಡಳಿತದಿಂದ ಸರ್ಕಾರದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಯಾರು ಅಂತ ಕೇಳಿದ ಈ ಭಾಗದಲ್ಲಿ ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಇದೇ ವೇಳೆ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಮಾತನಾಡಿ, ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ತನ್ನದೇ ಆದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿದವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಸಹಕಾರಿ ನಾಯಕರಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಂಡಿರುವ ಅವರ 77ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಸಲು ಅವಿಭಜಿತ ಜಿಲ್ಲೆಯ ಸಮಸ್ತ ಸಹಕಾರಿಗಳ ತೀರ್ಮಾನ ಅಂತ ಹೇಳಿದರು. ಇನ್ನು ಈ ಸಮಾರಂಭದಲ್ಲಿ ನಬಾರ್ಡ್ ಡಿಜಿಎಂ ಜಗದೀಶ್, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ, ಶ್ರೀ ಕಟೀಲು ಕ್ಷೇತ್ರದ ಅರ್ಚಕ ಅನಂತ ಪದ್ಮನಾಭ ಅಸ್ರನ್ನ, ಅಪೆಕ್ಸ್ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಾದ ದೇವರಾಜ್, ರಾಜ್ಯ ಸಹಕಾರಿ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕರಾದ ಲಿಂಗರಾಜು, ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರುಗಳಾದ ಭಾಸ್ಕರ್ ಎಸ್ ಕೋಟ್ಯಾನ್, ಶಶಿಕುಮಾರ್ ರೈ ಬಾಲೆಟು, ಎಸ್ಪಿ ಜಯರಾಮ್ ರೈ, ಸದಾಶಿವ ಉಳ್ಳಲ್, ಮೋನಪ್ಪ ಶೆಟ್ಟಿ ಎಕ್ಕಾರು, ವಾದಿರಾಜ ಶೆಟ್ಟಿ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಜಯಕರ ಶೆಟ್ಟಿ ಇಂದ್ರಾಳಿ, ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಕನಚೂರು ಮೋನು, ನವೋದಯ ಬ್ಯಾರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮೇಘರಾಜ್ ಜೈನ್, ಆಕಾಶ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಮುನಿರಾಜು, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.